ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಹೇಗಿದೆ? ಇವತ್ತು 12 ರಾಶಿಗಳ ಫಲಾಫಲಗಳು ಏನು? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶನಿವಾರವಾಗಿದೆ, ಚಿತ್ತ ಪೌರ್ಣಮಿ ಕೂಡ ಇದೆ. ಈ ದಿನದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕೈರಣಃ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಪೌರ್ಣಮಿ ತಿಥಿ, ಹಸ್ತ ನಕ್ಷತ್ರ. ಈ ದಿವಸ ತುಂಬ ಪ್ರಶಸ್ತವಾದದ್ದು, ದಿವ್ಯವಾದದ್ದು, ಭವ್ಯವಾದ ದಿನ ಅಂತ ನಿರ್ಣಯ ಸಿಂಧು ಗ್ರಂಥ ಹೇಳುತ್ತೆ. ಶನಿವಾರ ಏನಾದರೂ ಪೌರ್ಣಮಿ ಬಂದುಬಿಟ್ರೆ ಅಷ್ಟೇ ಅಲ್ಲ, ಅಲ್ಲಿ ಮಂದೇ ವಾರ್ಕೆ ಗುರೌ ವಾಪಿ, ಶನಿವಾರವಾಗಿರಬೇಕು ಅಥವಾ ಗುರುವಾರವಾಗಿರಬೇಕು, ಅರ್ಕೆ ಅಂದರೆ ಭಾನುವಾರವಾಗಿರಬೇಕು. ಯಾವುದು? ವಾರೇ ಶ್ವೇತೇಶು ಚೈತ್ರಿಕ. ಚೈತ್ರ ಮಾಸದ ಈ ಪೌರ್ಣಮಿ ಏನಿದೆ, ಶನಿವಾರ ಬಂದಿದ್ದರೆ, ಭಾನುವಾರ ಬಂದಿದ್ದರೆ, ಗುರುವಾರ ಬಂದಿದ್ದರೆ ಅದು ತತ್ರಾಶ್ವಮೇಧಜಂ ಅಂತ ಹೇಳುತ್ತೆ. ಅಶ್ವಮೇಧ ಯಾಗ ಮಾಡಿದಷ್ಟು ಫಲವನ್ನು ಸಿಗುತ್ತಂತೆ. ಈ ದಿವಸ ಏನಾದರೂ ನಾವು ದಾನ ಮಾಡಿಬಿಟ್ರೆ. ಏನು ದಾನ ಮಾಡಬೇಕು ಅಂದರೆ, ಚಿತ್ರವರ್ಣದ ಹಲವು ಬಣ್ಣಗಳಿರ್ತಕ್ಕಂಥ ಮಿಕ್ಸ್ಡ್ ಕಲರ್ ಅಂತೀವಲ್ಲ, ಅಂಥದ್ದೊಂದು ವಸ್ತ್ರವನ್ನು ಈ ದಿವಸ ಯಾರಿಗಾದರೂ ಅಗತ್ಯ ಇರತಕ್ಕಂಥವರಿಗೆ ದಾನ ಮಾಡ್ತಕ್ಕಂಥದ್ದು. ಅದು ತುಂಬ ಶುಭ ಫಲವನ್ನು ತಂದುಕೊಡುತ್ತೆ ಅಂತ ಶಾಸ್ತ್ರಗಳು ನಿರೂಪಿಸುತ್ತವೆ. ಅಷ್ಟೇ ಅಲ್ಲ, ಸಾಕಷ್ಟು ವಿಶೇಷವಾದ ದಿನ ಈ ದಿವಸ. ಮೊದಲನೇದಾಗಿ ನಾವು ಗುರುತಿಸ್ತಕ್ಕಂಥದ್ದು, ಚಿತ್ರ ಪೌರ್ಣಮಿಯ ದಿವಸ ಆಂಜನೇಯನ ಅವತಾರವಾಯಿತು ಅಂತಕ್ಕಂಥ ಒಂದು ಶ್ರದ್ಧೆ ಇದೆ. ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು ಗಮನದಲ್ಲಿಟ್ಟುಕೊಂಡು ಅದೊಂದು ಶ್ರದ್ಧೆ ಇದೆ. ಹನುಮಂತನ ಜಯಂತಿ ಬಗ್ಗೆ ವೈಶಾಖದಲ್ಲೂ ಹೇಳಿದೆ. ಆವಾಗಲೂ ಏನು ನಾವು ಅದನ್ನು ವ್ರತವನ್ನು ಹನುಮದ್ ಜಯಂತಿ ಅಂತ ಆಚರಿಸ್ತಕ್ಕಂಥದ್ದು ಬೆಳೆದು ಬಂದಿದೆ. ಹೀಗೆ ಆದರೆ ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯ ಇರತಕ್ಕಂಥದ್ದು, ಚಿತ್ರ ಪೌರ್ಣಮಿ ದಿವಸ ಹನುಮಂತನ ಜಯಂತಿಯನ್ನು ಆಚರಿಸಬೇಕು ಅಂತ ಇದೆ. ಹನುಮಂತ ಎಂಥ ಮಹಾಕೋವಿದ. ಶ್ರೀರಾಮರೇ ಹೇಳ್ತಾರಲ್ಲ, ಏನು ಹನುಮಂತನನ್ನು ಮೊದಲ ಬಾರಿ ಅವನ ವಾಕ್ಯವನ್ನು ಕೇಳಿದಾಗ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷ ಶಕ್ಯಮೇವಂ ಪ್ರಭಾಷಿತುಂ ಅಂತ ರಾಮರು ಮೊದಲ ಬಾರಿಗೆ ಹನುಮಂತನಿಗೆ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ. ಏನಪ್ಪ, ನಾನ್ ಋಗ್ವೇದ ವಿನೀತಸ್ಯ, ಋಗ್ವೇದವನ್ನು ಅರ್ಥ ಮಾಡಿಕೊಳ್ಳದೆ ಇಂಥ ವಿನೀತತೆ ಬರುತ್ತಾ? ನಾ ಯಜುರ್ವೇದ ಧಾರಿಣ, ಯಜುರ್ವೇದವನ್ನು ಧರಿಸದೇ ಇದ್ದರೆ ಒಬ್ಬ ಮನಸ್ಸಿನಲ್ಲಿ, ಬುದ್ಧಿ ಮನಗಳಲ್ಲಿ ಇಂಥದ್ದೊಂದು ಸೌಜನ್ಯತೆ, ವಾಕ್ಯ ಕೋವಿದತ್ವ ಬರುತ್ತಾ? ನಾ ಸಾಮವೇದ ವಿದುಷಃ, ಸಾಮವೇದ ವಿದುಷನಾಗಿರ್ತಕ್ಕಂಥವನಿಗೆ ತಾನೇ ಇಂಥದ್ದೊಂದು ಸೌಶಲ್ಯದ ಮಾತು ಬರ್ತಕ್ಕಂಥದ್ದು ಅಂತ ಹನುಮಂತನನ್ನು ಶ್ರೀರಾಮಚಂದ್ರರು ಹೊಗಳ್ತಾರೆ. ಅಂಥ ಹನುಮಂತನಾದರೂ ಅಷ್ಟೇ. ರಾಮ ಅಂದರೆ ರಾಮ. ಡಿ ವಿ ಜಿಯವರ ಮಾತು ಇದೆಯಲ್ಲ, ತುಂಬ ಪ್ರಸಿದ್ಧವಾದದ್ದು, ಮತ್ತೆ ನೆನಪು ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಏನು? ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನು ಕಳೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ. ಇನ್ನೊಂದು ಯೋಚನೆಯೇ ಇಲ್ಲ ಹನುಮಂತನಿಗೆ. ರಾಮರ ಬಿಟ್ಟರೆ, ರಾಮ ಸ್ಮರಣೆ ಬಿಟ್ಟರೆ, ರಾಮರ ದೂತತ್ವ ಬಿಟ್ಟರೆ ಇನ್ನೊಂದು ಯೋಚನೆ ಇಲ್ಲ. ಶ್ರೀರಾಮ ಹನುಮಂತ. ಒಬ್ಬ ಭಕ್ತ, ಒಬ್ಬ ದೂತ ಹೇಗಿರಬೇಕು ಅಂದರೆ ಹನುಮಂತನ ಹಾಗಿರಬೇಕು. ಒಬ್ಬ ದೈವ ಅಧಿಕಾರಿ ಅಥವಾ ನಾವು ನೆಚ್ಚಿಕೊಳ್ತಕ್ಕಂಥ, ನಾವು ಭಗವಂತನನ್ನು ನಮ್ಮ ಮಟ್ಟಿಗೆ ನಾವು ದೇವರು ಅಂತ ಕರ್ಕೊಳ್ತೀವಲ್ಲ, ಹಾಗೆ ದೇವರು ಯಾರು ಅಂದರೆ ರಾಮ. ಹಾಗೆ ರಾಮ
ಹನುಮಂತ. ಇವರಿಬ್ಬರಲ್ಲಿ ಒಬ್ಬ ಭಗವಂತ ಭಕ್ತ ಹೇಗಿರಬೇಕು ಅಂದರೆ ಹೀಗೆ, ರಾಮರ ಹಾಗೆ ಭಗವಂತ ಇರಬೇಕು, ಭಕ್ತನ ಹನುಮಂತ ಇರಬೇಕು ಅಂತ. ಆ ರೀತಿಯಲ್ಲಿ ಹನುಮಂತ ಶ್ರೀರಾಮಚಂದ್ರನ ಕಂಡವನು, ಶರಣಾದವನು. ಹನುಮಂತನ ತತ್ವಗಳು ಅನೇಕ, ಆ ಭಕ್ತಿಯ ತತ್ವಗಳಿದ್ದಾವೆ, ಭಕ್ತಿಯ ದಾರಿ ಇದೆಯಲ್ಲ ಹನುಮಂತಂದು, ಅದನ್ನು ಅನುಸರಣೆ ಬಹಳ ಬಹಳ ಕಷ್ಟ. ಏಕೆಂದರೆ ಹಾಗೆ ನಾವು ಸಂಪೂರ್ಣವಾಗಿ ತೆತ್ತುಕೊಳ್ಳುವುದು ನಮ್ಮನ್ನು ನಾವು ಬಹಳ ಕಷ್ಟ. ಅದು ಹನುಮಂತನಿಂದ ಸಾಧ್ಯವಾಗುತ್ತೆ, ಹನುಮಂತನ ಆರಾಧನೆ ಮಾಡುವವರಿಗೆ ಸಾಧ್ಯವಾಗುತ್ತೆ. ಶನಿವಾರವೂ ಹೋಗಿದೆ, ಆಂಜನೇಯನ ವಾರವೇ ಆಗಿದೆ. ಇಂಥ ದಿವಸದಲ್ಲಿ ನಾವು ಆಂಜನೇಯನ ಸ್ಮರಣೆ, ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಕಿಂಚಿತ್ ಅವನ ಅನುಗ್ರಹ ಆದರೆ ಶ್ರೀರಾಮರ ದರ್ಶನ ಆಗುತ್ತೆ. ಆ ರೀತಿಯಲ್ಲಿ ಈ ದಿವಸ ಹನುಮಂತನನ್ನು ನೆನೆಸಿಕೊಳ್ಬೇಕು. ವಸ್ತುತಃ ಶ್ರೀರಾಮನಿಗಿಂತ ಮೊದಲು ಹುಟ್ಟಿದವನು ಆಂಜನೇಯ ಅಂತ ರಾಮಾಯಣ ನಿರೂಪಿಸುತ್ತೆ. ಅಣ್ಣನ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವನು ವಸ್ತುತಃ ಯಾರು? ಹನುಮಂತ. ಆದರೆ ಮಹಾಭಕ್ತನಾಗ್ಬಿಟ್ಟ. ಯಾಕೆಂದರೆ ರಾಮರ ಗುಣ ಅಲ್ಲಿ ಕಾಲದ ಹಿರಿತ್ವಕ್ಕಿಂತ ಗುಣದ ಹಿರಿತ್ವ ಬಹಳ ದೊಡ್ಡದು ಅನ್ನೋದನ್ನು ತೋರಿಸಿಕೊಟ್ಟವನು ಹನುಮಂತ. ಅದು ಶ್ರೀರಾಮನಲ್ಲಿತ್ತು. ಹೀಗಾಗಿ ಆ ರೀತಿಯಲ್ಲಿ ನಾವು ಈ ದಿವಸ ಹನುಮಂತ ಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಅಂಥದ್ದೊಂದು ಆ ಭಕ್ತಿ ಅದು ಆವರಿಸುತ್ತೆ. ಎಲ್ಲ ನಮಗೆ ತುಂಬಿಕೊಳ್ಳುತ್ತೆ. ಹನುಮಂತ ಹೇಗಿತ್ತು ತುಂಬಿ ಅವನು ಹಿಗ್ಗಿಬಿಟ್ಟಿದ್ದಾನೋ ಭಕ್ತಿಯಿಂದ, ಆ ರೀತಿಯಲ್ಲಿ ನಮ್ಮ ಮನಸ್ಸುಗಳು, ಹೃದಯಗಳು ಕೂಡ ಹಿಗ್ಗುತ್ತೆ ಹನುಮಂತನ ಆರಾಧನೆ ಮಾಡುವುದರಿಂದ. ಹೀಗಾಗಿ ಹನುಮಂತನ ಕ್ಷೇತ್ರಗಳಿಗೆ ಹೋಗಿ ಹನುಮಂತನ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ದಿವಸವನ್ನು ಶ್ರದ್ಧೆ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ಇದರ ಜೊತೆಗೆ ಈ ದಿವಸ ಬೆಂಗಳೂರಿನ ಕರಗವೂ ಹೌದು. ಅದು ಅತ್ಯಂತ ಪ್ರಸಿದ್ಧವಾದ ಒಂದು ಆಚರಣೆ. ದ್ರೌಪದಿ ಸೃಷ್ಟಿ ಮಾಡಿದಂಥ ಆ ಗಣಕುಮಾರರು, ಗಣವೀರರು, ಅವರು ರಾಕ್ಷಸರನ್ನು ಸಂಹಾರ ಮಾಡಿ ಆ ದ್ರೌಪದಿಯನ್ನು ಉಳಿಸಿದವರು. ಹಾಗಾಗಿ ತಾಯಿಗೆ ಮಕ್ಕಳ ವಾತ್ಸಲ್ಯದಿಂದಾಗಿ ಈ ದಿವಸ ಬೆಂಗಳೂರಿಗೆ ಬರ್ತಾಳೆ. ಆ ವೀರಕುಮಾರರು ಅಂತ ಏನು ಕರೀತಾರೆ ಅವರಿಗೆ ಹರಸ್ತಾಳೆ ಅಂತಕ್ಕಂಥದ್ದು ಇದೆ. ಬಹಳ ಶ್ರದ್ಧೆಯಿಂದ ಪಾಪ ಆಚರಣೆ ಆಗುತ್ತೆ ಅಲ್ಲಿ. ಕರಗ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ನಾವು ಕಾಣ್ತೀವಿ. ಅದು ಬಹಳ ವಿಶೇಷವಾದ, ಕರ್ನಾಟಕದ ಮಟ್ಟಿಗೆ ಬಹಳ ಸೋಜಿಗದ ಒಂದು ಆಚರಣೆಯಲ್ಲಿ ನೆರವೇರುತ್ತೆ. ಇದೆಲ್ಲವೂ ಈ ದಿವಸ ತುಂಬಿಕೊಂಡಿದೆ. ಜೊತೆಗೆ ಇನ್ನೂ ಒಂದಿದೆ. ನಮ್ಮ ಊರಿನ ಗ್ರಾಮ, ಅಲ್ಲಿನ ದೇವತೆ ಅದು ಶ್ರೀ ರಂಗನಾಥ ಸ್ವಾಮಿ. ಲಕ್ಷ್ಮೀ ರಂಗನಾಥರಿಗೆ ಒಂದು ವಿವಾಹ ಏರ್ಪಾಡಾಗುವಂಥ ದಿವಸ ಈ ದಿವಸ. ನಾವು ಬಹುಶಃ ಇದನ್ನು ಕಲ್ಯಾಣೋತ್ಸವ ಇತ್ಯಾದಿ ಕಾಣ್ತೀವಿ. ವರ್ಷಕ್ಕೆ ಎಷ್ಟೋ ಬಾರಿ ಅಲ್ಲಿ ತಿರುಪತಿಯಲ್ಲಿ ಆಗುತ್ತೆ. ನಮ್ಮ ಊರಿನಲ್ಲಿ ಚಿತ್ರದುರ್ಗ ಸಮೀಪದಲ್ಲಿ ಒಂದು ಬೆಳಗೆರೆ, ಅದು ಪುಟ್ಟ ಗ್ರಾಮ. ಅಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಾನ ಇದೆ. ಅಲ್ಲಿ ಭಕ್ತರು ಮತ್ತು ಭಗವಂತನ ನಡುವೆ ಹೇಗೆ ಹನುಮಂತ ಶ್ರೀರಾಮರ ಸಂಭಾಷಣೆ ನಡೆಯುತ್ತೋ, ಆ ಪ್ರೀತಿ ವಾತ್ಸಲ್ಯಗಳಿದ್ದಾವೋ, ಆ ರೀತಿಯ ಒಂದು ಶ್ರದ್ಧೆಯನ್ನು ನಾವು ಆ ಭಕ್ತರಲ್ಲಿ ಕಾಣ್ತೀವಿ. ತುಂಬ ಅತಿಶಯವಾದ ಭಕ್ತಿಯ ಪರಾಕಾಷ್ಠೆ ಅಲ್ಲಿ ರಂಗನಾಥ ಸ್ವಾಮಿಗೆ ನೆರವೇರುತ್ತೆ. ಲಕ್ಷ್ಮೀ ರಂಗನಾಥ ಇಬ್ಬರು ಒಂದು ಗೊಲ್ಲರ ಸಮೂಹ ಆ ದೇವಸ್ಥಾನದ ಅರ್ಚಕ ವಲಯದಲ್ಲಿ ನಿಂತುಕೊಳ್ಳುತ್ತೆ. ಒಂದು ಕಡೆ ದೇವತಾ ವಲಯ, ಮತ್ತೊಂದು ಕಡೆ ಆ ಊರಿನ ಅರ್ಚಕರಾದ ನಮ್ಮದೇ ಮನೆಯ ನಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ನೆರವೇರುತ್ತಲ್ಲಿ. ಲಕ್ಷ್ಮೀ ರಂಗನಾಥರ ಹೇಗೆ ವಿವಾಹ ಆಗ್ತಾರೆ ಅಂತಂದರೆ, ಒಂದು ಭಾಗದಲ್ಲಿ ಇಬ್ಬರೂ ವ್ಯಕ್ತಿಗಳೇ ನಿಂತು, ಒಂದು ಕಡೆ ಅಮ್ಮನವರು, ಒಂದು ಕಡೆ ರಂಗನಾಥ ಸ್ವಾಮಿ ಅಂತ ಅಲ್ಲಿ ವಿವಾಹ ವಿಗ್ರಹಗಳನ್ನು ಇಟ್ಟುಕೊಂಡು ಅಲ್ಲಿ ವಿವಾಹ ಏರ್ಪಾಡಾಗೋದು ಎಷ್ಟು ಒಂದು ರೀತಿಯ ಜಾನಪದೀಯವಾಗಿದೆ ಇದು ಬೆಳೆದಿದೆ ಅಂತಂದರೆ, ಹತ್ತಾರು ಊರುಗಳನ್ನೆಲ್ಲ ಭಕ್ತ ಸಮೂಹವನ್ನು ಸೆಳೆಯುತ್ತೆ ಈ ಒಂದು ಕಲ್ಯಾಣೋತ್ಸವ ಅಂತಕ್ಕಂಥದ್ದು. ಬಹಳ ವಿಶೇಷವಾಗಿ ಸುಂದರವಾಗಿದೆ. ಅಲ್ಲಿನ ಪಾರಿವಾಟ ಅಂತ ನಡೆಯುತ್ತೆ. ಅವರಿಬ್ಬರು ಲಕ್ಷ್ಮಿಯನ್ನು ಮನೆಯಲ್ಲಿ ಬಿಟ್ಟು ರಂಗನಾಥ ಸ್ವಾಮಿ ಬೇಟೆಗೆ ಅಂತ ಹೋಗ್ಬಿಡ್ತಾನೆ. ಬೇಟೆಗೆ ಹೋದವನನ್ನು ರಂಗನಾಥ ಸ್ವಾಮಿಯನ್ನು ಮನೆಗೆ ವಾಪಸ್ ಬಂದಾಗ ಲಕ್ಷ್ಮಿ ಬಿಟ್ಕೊಳ್ಳೋದಿಲ್ಲ. ನೀನು ಯಾರೋ ಏನೋ ಇಷ್ಟೊತ್ತಲ್ಲಿ ಬಂದಿದ್ಯಾ, ಅಪರಾತ್ರಿ ಅವೇಳೆಯಲ್ಲಿ ಬಂದಿದ್ಯಾ, ಹೀಗಾಗಿ ನೀನು ಬೆಳಗಿನ ಜಾವದವರೆಗೆ ಬರಬೇಡ ಅಂತ ಬಾಗಿಲು ಹಾಕ್ಕೊಂಡ್ಬಿಡ್ತಾಳೆ. ರಂಗನಾಥ ಸ್ವಾಮಿ ತನ್ನ ಅವತಾರಗಳನ್ನೆಲ್ಲ ಹೇಳಿಬಿಡ್ತಾನೆ. ನಾನು ಮತ್ಸ್ಯಾವತಾರಿಯಾಗಿದ್ದಂಥ ಇಂಥವನು ರಂಗನಾಥ, ಕೂರ್ಮಾವತಾರಿಯಾಗಿದ್ದ ರಂಗನಾಥ ಅಂತ ಹೀಗೆ ಪಾಪ 10 ಅವತಾರಗಳನ್ನು ಕೂಡ ತೆರೆದಿಡ್ತಾನೆ. ಆದರೂ ಲಕ್ಷ್ಮಿಗೆ ಡೌಟ್, ನೀನು ಯಾರೋ ಬರೀ ಸುಳ್ಳು ಹೇಳ್ತಾ ಇದೆಯಾ, ಅವಂಥವನು ಅಂಥ ಅವತಾರ ಇಂಥ ಅವತಾರ ಅಂತ. ಆ ಅವತಾರಗಳಲ್ಲಿ ವಸ್ತುತಃ ಮನುಷ್ಯರು ಇರೋದೇ ಇಲ್ಲ. ಹೀಗಾಗಿ ನನಗೆ ನೀನು ರಂಗನಾಥ ಅಂತ ಹೇಳೋದು ಯಾಕೋ ಸಂಶಯ. ಹೀಗಾಗಿ ಮತ್ತು ಹೆಚ್ಚಿನ ಚರ್ಚೆ ಸಂಭಾಷಣೆಗೆ ಇದು ಅಪವೇಳೆ.
ಇಂಥ ಟೈಮಲ್ಲಿ ನೀನು ಬರಬಾರ್ದು, ಹೋಗು ಹೆಣ್ಮಕ್ಳಿರೋ ಕಡೆಗೆ ಅಂತ ಹೇಳಿ ಗಲಾಟೆ ಮಾಡ್ತಾಳೆ. ತುಂಬ ಚೆನ್ನಾಗಿದೆ, ಇದೊಂಥರ ತುಂಬ ಸೊಗಸಾಗಿರ್ತಕ್ಕಂಥ ಆಚರಣೆ. ಸಾಧ್ಯವಾದರೂ ಹತ್ತಿರದವರು ಹೋಗಿ ಅದನ್ನು ವೀಕ್ಷಿಸಿ ನೋಡಿ ಕಣ್ಮನಸ್ಸುಗಳಿಗೆ ತುಂಬಿಕೊಳ್ಳಿ. ಅಂತೂ ಚಿತ್ರಾ ಪೌರ್ಣಿಮೆ ಅಂತಕ್ಕಂಥದ್ದು ಒಂದು ಹಲವು ವಿಶೇಷ ಆರಾಧನೆಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ಗುಚ್ಛ. ಒಂದು ಹೂಬೊಕ್ಕೆಯಲ್ಲಿ ಹಲವಾರು ಹೂವುಗಳಿರ್ತವಲ್ಲ, ಆ ರೀತಿಯಲ್ಲಿ ಇದೊಂದು ಚಿತ್ರಾ ಪೌರ್ಣಿಮೆ ಅಂತಕ್ಕಂಥದ್ದು ಹಲವು ವಿಶೇಷತೆಗಳನ್ನು ತನ್ನ ಒಡಲಲ್ಲೇ ಸೇರಿಸ್ಕೊಂಡು ಒಂದು ವಸಂತ ಮಾಸಕ್ಕೆ ಬಿಟ್ಟಂಥ ಒಂದು ಹೊಸ ಹೂವು ಆಗಿದೆ ಈ ಒಂದು ಚೈತ್ರ ಮಾಸದ ಪೌರ್ಣಿಮೆ ಅಂತಕ್ಕಂಥದ್ದು. ಇದನ್ನು ನಾವು ಮನಸ್ಸುಗಳಿಗೆ ತಗೊಳ್ಳೋಣ, ಅನುಭವಿಸೋಣ. ಸಾಧ್ಯವಾದವರು ನಿಮ್ಮ ಇಷ್ಟ ದೇವತಾ ದರ್ಶನ ಮಾಡಿ. ಶಾಸ್ತ್ರಿಗಳೇ, ಇವತ್ತಿನ ದ್ವಾದಶ ರಾಶಿಯ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷ ರಾಶಿಯಲ್ಲಿ ಈ ದಿವಸ ಮಾಂದ್ಯ ಉದಯಾಗಿದೆ. ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು. ಇನ್ನು ಕರ್ಕಟಕ ರಾಶಿಯಲ್ಲಿ ಕುಜ, ಚಂದ್ರಕೇತುಗಳು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ ಹಾಗೂ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ನೋಡಿ, ಈ ದಿವಸ ಅತಂತ್ರದ ದಿವಸ. ನಿಮಗೆ ಆರೋಗ್ಯದಲ್ಲೂ ಏರುಪೇರಾಗುತ್ತೆ, ವ್ಯಯ ಸೂಚಿಸ್ತಾ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಪರಿಸ್ಥಿತಿ ಕ್ಲಿಷ್ಟವಾಗಿರುತ್ತೆ ಈ ದಿವಸ. ಏನಪ್ಪ ಅಂದರೆ ಕುಟುಂಬ ಸಹಕಾರ ಚೆನ್ನಾಗಿದೆ, ಮಾತು ತುಂಬ ಚೆನ್ನಾಗಿ. ಏನು ನಿಮ್ಮ ಬಲ ಈ ದಿವಸದ್ದು ಅಂದರೆ ಮಾತು ಚೆನ್ನಾಗಿ ಮಾತಾಡ್ತೀರ, ಜಯಿಸ್ಕೊಳ್ತೀರ, ದಕ್ಕಿಸ್ಕೊಳ್ತೀರ ಅಂಥದ್ದನ್ನು ಸೂಚಿಸ್ತಾ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ದಿವಸ ಒಂದು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಸಹಾಯ ಮಾಡುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಬಹಳ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ಲಾಭದಾಯಕವಾಗಿದೆ. ಮನಸ್ಸು, ಬುದ್ಧಿ ತುಂಬ ಚುರುಕಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ವೇದ ಮಾಂದಿಯಿಂದಾಗಿ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಸ್ವಲ್ಪ ಹುಷಾರು. ಯಾವುದೋ ದೇವಸ್ಥಾನ, ಯಾತ್ರೆ ಈ ಥರದ್ದಕ್ಕೆಲ್ಲ ಅವಕಾಶಗಳಿದ್ದಾವೆ, ಹೋದಾಗ ಸ್ವಲ್ಪ ಹುಷಾರು. ಒಂದಲ್ಲ, ಈ ಚಿತ್ರಾ ಪೌರ್ಣಿಮೆಯಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ, ಸಾಕಷ್ಟು ದೇವಸ್ಥಾನಗಳಲ್ಲಿ ರಥೋತ್ಸವ ಪೂಜಾದಿಗಳು ನೆರವೇರುತ್ತೆ. ಬಹಳ ವಿಶೇಷವಾದ ದಿವಸ. ತಪ್ಪದೇ ದಿವಸ ಚಂದ್ರ ದರ್ಶನ ಮಾಡಿ, ಬಹಳ ಮುಖ್ಯವಾಗಿ. ಏಕೆಂದರೆ ನಿಮ್ಮ ರಾಶಿಯ ಚಂದ್ರನ ಉಚ್ಚಸ್ಥಾನ, ತಪ್ಪಿಸಬೇಡಿ, ಚಂದ್ರನ ದರ್ಶನ ಮಾಡಿ ಈ ದಿವಸ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಧನಾಧಿಪತಿ ಚಂದ್ರ ಅವನು ಚತುರ್ಥದಲ್ಲಿದ್ದಾನೆ. ಹೀಗಾಗಿ ಬಂಧುಗಳಿಂದ ಸಹಕಾರ ಉಂಟಾಗುತ್ತೆ, ಮಿತ್ರರಿಂದ ಧನ ಸಹಾಯ. ಯಾರನ್ನ ಕೇಳುತ್ತೀರ, ತುಂಬ ಆಪ್ತರು, ಈ ದಿವಸ ಆಯಿತು ನೋಡಿ ಏನೋ ಬಂತು ದುಡ್ಡು ತಗೋ ಅಂತ, ಆ ಥರದ ಅನುಕೂಲ ಉಂಟಾಗುತ್ತೆ. ಬಂಧುಗಳ ಸಹಕಾರವು ಚೆನ್ನಾಗಿದೆ. ಪ್ರಯಾಣ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಯಾವುದೋ ಊರು ಇನ್ನೊಂದು ಕಡೆ ಹೋಗುವಾಗ, ಯಾವುದೋ ಜಾತ್ರೆ ಇತ್ಯಾದಿ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರುತ್ತದೆ. ಅನುಕೂಲದ ಫಲಗಳು. ಒಂದು ಫೋನ್ ಕಾಲಲ್ಲಿ ಕೆಲಸ ಮುಗಿಯುತ್ತೆ ಈ ದಿವಸ. ವಿದೇಶ ಸಂಪರ್ಕ ಇದೆಯಾ ಅಂತಂದರೆ ಆ ವ್ಯವಹಾರಗಳೆಲ್ಲ ಸಂದೇಶ ಫೋನ್ಗಳಲ್ಲಿ ಮುಗಿದು ಹೋಗುತ್ತೆ. ಒಂದು ಒಳ್ಳೆಯ ವರ್ತಮಾನ, ಶುಭ ವರ್ತಮಾನವನ್ನು ಕೇಳ್ತೀರ. ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ಉತ್ಸಾಹ ದಿನ, ಧೈರ್ಯ ಸಾಹಸಗಳ ದಿನ ಈ ದಿವಸ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸೇವಕರಿಂದ ಸ್ವಲ್ಪ ಸಹಾಯ ಚೆನ್ನಾಗಿರ್ತದೆ. ಏನೋ ಕೆಲಸ ಹೇಳಿದ್ರೆ ಮಾಡಿ ಮುಗಿಸ್ತಾರೆ ಶ್ರದ್ಧೆಯಿಂದ, ಆ ಥರದ್ದೊಂದು ಅನುಕೂಲ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಇದೆ, ಅನಾನುಕೂಲ ಸೂಚಿಸ್ತಾ ಇದೆ. ಕಾರ್ಯಗಳು ಪರಿಶ್ರಮದಿಂದ ಕೂಡಿರುತ್ತೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ, ದೇವತಾ ದರ್ಶನ, ಕ್ಷೇತ್ರ ದರ್ಶನ ಇಂಥವುಗಳಿಗೂ ಅವಕಾಶ ಇದೆ ಈ ದಿವಸ. ಇನ್ನು ಸಿಂಹರಾಶಿಯವರಿಗೆ ದಿವಸ ಧನ ಲಾಭ, ಧನ ವ್ಯಯ ಎರಡನ್ನೂ ಸೂಚಿಸ್ತಾ ಇದೆ ಈ ದಿವಸ. ಹಣ ಬರುತ್ತೆ, ಬಂದು ಹಣ ಹೋಗುತ್ತೆ. ಇನ್ನೇನೋ ಒಂದು ವ್ಯಸನಕ್ಕೆ ಮತ್ತೊಂದಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅವರಿವರ ಸಂಘ ಒಳ್ಳೆಯದಲ್ಲ, ಸ್ವಲ್ಪ ಗಮನ ಇರಲಿ. ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಹಾರ ವ್ಯತ್ಯಾಸ, ನೀರಿನ ವ್ಯತ್ಯಾಸ ಮಾಡ್ಕೊಳ್ತೀರಾ ಈ ದಿವಸ, ಆ ಥರದನ್ನು ಸೂಚನೆ ಇದೆ ಈ ದಿವಸ. ಮತ್ತು ನಿಮಗೆ ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಇದೆ. ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ಸಾಗುತ್ತೆ, ಆ ಥರದ ಒಂದು ಲಕ್ಷಣ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿದ್ದಾನೆ ರಾಷ್ಟ್ರಾಧಿಪತಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಸ್ವಲ್ಪ ಅಸಮಾಧಾನ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ ಶಿವ ಸನ್ನಿಧಾನದಲ್ಲಿ ಅಭಿಷೇಕ ಅಥವಾ ಭಸ್ಮಾರ್ಚನೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಾಲು, ಹೈನು, ಹಣ್ಣು ವ್ಯಾಪಾರ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಸ್ತೀರ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಬಹಳ ವಿಶೇಷವಾಗಿ ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ತಾಯಿಯ ಬಂಧುಗಳ ಕಡೆಗೆ ಒಂದು ಸ್ವಲ್ಪ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ನಷ್ಟವೂ ಇದೆ. ಒಂದು ಸಂದಿಗ್ಧ ವಾತಾವರಣಕ್ಕೆ ಸಿಕ್ಕಾಕೊಂಡು ದುಃಖ, ವ್ಯಥೆ, ನೋವು ಉಂಟಾಗುತ್ತೆ ಈ ದಿವಸ. ಹೀಗಾಗಿ ತಪ್ಪದೇ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ನರಸಿಂಹ ಸನ್ನಿಧಾನ, ನರಸಿಂಹ ದರ್ಶನ ಮಾಡಿ. ತುಲಾರಾಶಿಯವರಿಗೆ ಈ ದಿವಸ
ಈ ದಿವಸ ನಿಮಗೆ ಪರಿಶ್ರಮ ಜಾಸ್ತಿ, ಸ್ತ್ರೀಯರಿಗೆ ಹೆಚ್ಚಿನ ಶ್ರಮ ಸೂಚಿಸ್ತಾ ಇದೆ, ಕೆಲಸಗಳ ಹೊರೆ ಜಾಸ್ತಿ ಆಗಿಬಿಡುತ್ತೆ ಮತ್ತು ಅತಂತ್ರ ಸ್ಥಿತಿಯೂ ಉಂಟಾಗುತ್ತೆ. ನಿಮ್ಮ ಕೆಲಸವನ್ನು ಇನ್ನೊಬ್ಬರು ಕೆಲಸ ಮಾಡಿ ನಿಮಗೆ ಒಂಥರ ಬೇಜಾರು, ಆ ಥರದ ಒಂದು ಲಕ್ಷಣವೂ ಇದೆ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯ, ವಾಗ್ವಾದ, ಅಂದರೆ ವಾದಕ್ಕೆ ಪ್ರತಿವಾದ ಮಾಡೋದು, ಅದನ್ನು ಬೆಳೆಸೋದು, ಅದರಿಂದ ತೊಂದರೆಗಳು, ಈ ಥರದ್ದು ಒಂದು ಲಕ್ಷಣ ಇದೆ ಇವರೇ. ವಿದೇಶ ಪ್ರಯಾಣ ಇದ್ದರೆ ಅದಕ್ಕೂ ತೊಂದರೆಗಳು ಚ್ಯುತಿ ಬರತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ದಿವಸ ನಿಮಗೆ ಸ್ವಲ್ಪ ಅತಂತ್ರವಾಗಿದೆ, ಎಲ್ಲ ಬಗೆಯಲ್ಲೂ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ. ಇದಕ್ಕೇನಪ್ಪ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಹಾಲು ಹೈನುಗಾರರಿಗೆ ಬಹಳ ವಿಶೇಷವಾಗಿದೆ. ನೀರಿನ ವ್ಯಾಪಾರ, ನೀರಿನ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ವಿಶೇಷ ಲಾಭದಾಯಕವಾಗಿದೆ ಈ ದಿವಸ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ. ದೇವತಾ ದರ್ಶನ, ದೇವರ ದರ್ಶನ, ಅದರಂಥ ದರ್ಶನ ಆಯ್ತಲ್ಲ, ಆ ಒಂದು ಲಾಭ ನಿಮ್ಮ ಮನಸ್ಸಿಗೆ ಬಹಳ ವಿಶೇಷವಾಗಿರುತ್ತೆ ಈ ದಿವಸ. ತುಂಬ ಚೆನ್ನಾಗಿದೆ. ಬುದ್ಧಿ ಬಲಗಳು ತುಂಬ ಚೆನ್ನಾಗಿದೆ ಈ ದಿವಸ. ಮನಸ್ಸಿಗೆ ಒಂದು ರಂಜನೆಯ ಕಾಲವನ್ನು ಸೂಚಿಸ್ತಾ ಇದೆ, ಒಂಥರ ಹಿತವಾದ ವಾತಾವರಣ ಅಂತೀವಲ್ಲ ಆ ರೀತಿಯಲ್ಲಿ. ಸ್ವಲ್ಪ ಶರೀರಕ್ಕೆ ಗಾಯ, ಪೆಟ್ಟು ಬಿದ್ದು ಗಾಯಗಳಾಗಬಹುದು, ಹುಷಾರು. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಅವಕಾಶಗಳಿಗೆ ದಾರಿಯಾಗುತ್ತೆ, ನಿಮ್ಮ ಕೆಲಸಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಸ್ತ್ರೀಯರಿಗೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಸ್ವಲ್ಪ ಹೃದ್ರೋಗ, ಹೃದಯ ಭಾಗದಲ್ಲಿ ಸ್ವಲ್ಪ ತೊಂದರೆ, ನೋವು, ಈ ಥರದ್ದೇನೋ ಕಾಣಿಸ್ಕೊಳ್ಳೋ ಲಕ್ಷಣ ಇದೆ. ಉದರ ಬಾಧೆ ಕೂಡ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ಏನು ಅಂದರೆ ಒಳ್ಳೆಯ ಮಾರ್ಗದರ್ಶನ ಸಿಗೋದಿಲ್ಲ, ಹಾಗಾಗುತ್ತೆ. ಎಷ್ಟು ಅಲ್ಲದ್ರೂ ಅನಾನುಕೂಲ, ಅದನ್ನು ಸೂಚಿಸ್ತಾ ಇದೆ. ಮತ್ತು ಬುದ್ಧಿ ಮಂಕಾಗುತ್ತೆ ಈ ದಿವಸ, ಆಲೋಚನೆ ಹೊಳಿಗೆಲ್ಲ ತೋಚೋದಿಲ್ಲ. ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ದೇವತಾ ದರ್ಶನ, ದೇವಾಲಯ, ಕ್ಷೇತ್ರ ದರ್ಶನ ಇಂಥವುಗಳಿಗೆ ಒಂದು ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಭಾಗ್ಯದ ಚಂದ್ರ ಒಂದು ಒಳ್ಳೆಯ ರೀತಿಯ ವಾತಾವರಣ, ಅದನ್ನು ಫೀಲ್ ಮಾಡ್ತಕ್ಕಂಥದ್ದು ಅಂತೀವಲ್ಲ, ಆ ರೀತಿಯ ಒಂದು ಫಲ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಹಕಾರ, ಸಾಮರಸ್ಯ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ. ಕೃಷಿ, ಹಾಲು ಹೈನು, ಹಣ್ಣು ಹೂವು ಇಂಥ ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ಪ್ರೆಷರ್ ಉಂಟಾಗುವ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆಗಳು, ಪ್ರಯಾಣದಲ್ಲಿ ಒತ್ತಡಗಳು ಆಗಬಹುದು, ಅಂಥದ್ದೊಂದು ಲಕ್ಷಣ ಇದೆ. ಬಂಧು ಸ್ನೇಹಿತರಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೇನೋ ಒಂದು ಅಸಮಾಧಾನ ಸೂಚಿಸ್ತಾ ಇದೆ. ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಕ್ಲಿಷ್ಟ ವಾತಾವರಣ ಅಂತೀವಲ್ಲ, ಸಂದಿಗ್ಧ ಕಷ್ಟದ ವಾತಾವರಣ, ಏನನ್ನು ನಿರ್ಣಯ ಮಾಡಲಿಕ್ಕಾಗಲ್ಲ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಅಚಾನಕ್ಕಾಗಿ ಬರುತ್ತೆ ಸಮಸ್ಯೆಗಳು. ಭಯದ ವಾತಾವರಣ ಸೂಚಿಸ್ತಾ ಇದೆ. ಆತಂಕದಲ್ಲಿ ಇರ್ತೀರ, ಸ್ವಲ್ಪ ಏನೋ ಒಂದು ರೀತಿಯ ಭಯ, ಆತಂಕ ಇಂಥದ್ದನ್ನು ಸೂಚಿಸ್ತಾ ಇದೆ. ಸಹೋದರರು ಅಷ್ಟೇ ಸ್ವಲ್ಪ ಏನೋ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಒಂದು ಸೇವೆ, ಅಭಿಷೇಕ ಸೇವೆಯನ್ನು ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ದಿವಸ ಮಾತು ಒರಟಾಗಿರುತ್ತೆ. ಒರಟು ಮಾತಿನಿಂದ ಕೆಟ್ಟವರಾಗಿಬಿಡ್ತೀರಾ, ಹುಷಾರು. ಆಹಾರದಲ್ಲೂ ಅಷ್ಟೇ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹೊರಗಿನ ಆಹಾರ, ಜಂಕ್ ಫುಡ್ ಇದು ಬೇಡ, ಅವಾಯ್ಡ್ ಮಾಡಿ ಈ ದಿವಸ. ಇನ್ನು ಉಳಿದ ಹಾಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರಾ. ಹೆಚ್ಚಿನ ಫಲ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ನಾರಾಯಣಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಹುಟ್ಟಿದ ದಿನಾಂಕ ಹಾಗೂ ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.